ಹರಿ ಓಂ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿ ಕೃಷ್ಣ ಗುರುಜಿ. ಇವತ್ತಿನ ವಿಶ್ವವಸು ನಾಮ ಸಂವತ್ಸರದ ಏಪ್ರಿಲ್ ತಿಂಗಳ ಧನುರ್ ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಡೋಕಂತ ಬಂದಿದ್ದೀನಿ. ಇವತ್ತು ಏನಂತಂದರೆ ಧನುರ್ ರಾಶಿಯವರಿಗೆ ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ತುಂಬಾ ಶುಭಕರವಾಗಿದೆ ಅಂತಂದರೆ ಆರೋಗ್ಯ ವಿಷಯದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು, ಮತ್ತು ನೀವು ಇಷ್ಟಪಟ್ಟಿರುವಂಥ ಸ್ತ್ರೀಯವರ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಒಳ್ಳೆಯ ಸೂಚನೆಗಳು ಅನ್ನೋದು ನಿಮಗೆ ಈ ತಿಂಗಳು ಕಂಡು ಬರುತ್ತೆ. ಆಯಿತಾ? ಮತ್ತು ನೀವು ಆರೋಗ್ಯ ವಿಚಾರದಲ್ಲಿ ನಾನು ಮೊದಲೇ ಬಾರಿಗೆ ಹೇಳ್ತಾ ಇದ್ದೀನಿ. ಆರೋಗ್ಯ ವಿಚಾರದಲ್ಲಿ ಅಂತಂದರೆ ನಿಮಗೆ ಇಷ್ಟು ದಿನ ನಿಮಗೆ ಏನಂತಂದರೆ ವರ್ಕ್ ಪ್ರೆಷರನ್ನು ತುಂಬ ಆಗಿತ್ತು. ಧನುಸು ರಾಶಿಯವರಿಗೆ ವರ್ಕ್ ಪ್ರೆಷರ್ ಆಗಿತ್ತು. ಮೇಲಾಧಿಕಾರಿಗಳಿಂದ ಸದಾ ನಿಮಗೆ ಕಾಟಗಳು ಅನ್ನೋದು ಬರ್ತಾಯಿತ್ತು. ಹಂಗಲ್ಲ ಹಿಂಗೆ ಮಾಡುವಂಥದ್ದು ವರ್ಕ್ ಪ್ರೆಷರಿಂದ ನೀವು ತುಂಬ ಬೇಸತ್ತೋಗ್ಬಿಟ್ಟಿದ್ರಿ. ಆಯಿತಾ? ಈ ತಿಂಗಳೇನಿದೆ ಸ್ವಲ್ಪ ನಿಮಗೆ ನಿರಾಳವಾದಂಥ ವಿಚಾರಗಳು ಬರುತ್ತೆ. ಮತ್ತು ಆಕಸ್ಮಿಕ ಧನಯೋಗ ಅನ್ನೋದಿದೆ. ನಿಮಗೆ ಆಕಸ್ಮಿಕ ಧನಯೋಗ ಅಂತಂತಂದರೆ ನೀವು ಅಂದ್ಕೊಂಡಿರೋದಿಲ್ಲ. ಒಂದು 2-3 ವರ್ಷ ಆಗಿರುತ್ತೆ, ದುಡ್ಡು ಕೊಟ್ಟಿರ್ತೀರ ಯಾರಿಗಾರು, ಆ ದುಡ್ಡು ಬಂದಿರಲ್ಲ ನಿಮಗೆ. ಅದು ಏನಂತಂದರೆ ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿನೇ ನಿಮಗೆ ಹಣಪ್ರಾಪ್ತಿ ಅನ್ನೋದಾಗುತ್ತೆ. ಮತ್ತು ಪ್ರೀತಿಯ ವಿಚಾರದಲ್ಲಿ ಆಗಿರಬೇಕು. ಪ್ರೀತಿಯ ವಿಚಾರದಲ್ಲಿ ಮನೆಯಲ್ಲಿ ಒಪ್ಪಿಸೋದಿಲ್ಲ, ಮನೆಯಲ್ಲಿ ಹೇಳ್ಕೊಳ್ಳೋಕ್ಕೆ ಭಯ ಅನ್ನೋದು ಪಡ್ಕೊತಿದೆ. ಒಂದು ಹೆಣ್ಣಾಗಿರ್ಬೋದು, ಒಂದು ಗಂಡ ಆಗಿರ್ಬೋದು. ಮನೆಯಲ್ಲಿ ನಿಮ್ಮ ಬಗ್ಗೆ ಚರ್ಚೆಗಳು ಅನ್ನೋದು ತುಂಬ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಚರ್ಚೆಗಳಾಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ. ಏನಾಗುತ್ತೆ ಅಂತಂದರೆ ಚರ್ಚೆಗಳಾಗಿ ನಿಮಗೆ ಮದುವೆಯಲ್ಲಿ ಗ್ರೀನ್ ಸಿಗ್ನಲ್ ಅಂತ ಹೇಳ್ತಾರೆ. ಎಲ್ಲರ ಮನೆಯಲ್ಲಿ ಒಪ್ಪುವಂಥದ್ದು, ನಗುತ್ತವಾಗಿ ಎಲ್ಲರ ಕುಟುಂಬಸ್ಥರಿಂದ ವಿಜಯ ಪತಾಕೆಯ ಕಡೆಗೆ ನೀವು ಹೋಗುವಂಥದ್ದು ಎಲ್ಲ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತು ಕುಟುಂಬದಲ್ಲಿ ಏನಂತಂದರೆ ಕುಟುಂಬದಲ್ಲಿ ವೈಮನಸ್ಸುಗಳು ಉಂಟಾಗತ್ತೆ. ಅಂದರೆ ಹಸ್ತಕ್ಷೇಪ ಅಂತ ಹೇಳ್ತಾರೆ. ಕುಟುಂಬದಲ್ಲಿ ಯಾವ ರೀತಿ ಅಂತಂದರೆ ಹಸ್ತಕ್ಷೇಪ ಅಂತಂದರೆ ಏನೋ ಒಂದು ನೀವು ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತಾ ಇರ್ತೀರಾ. ನೀನು ಹಂಗೆ ಮಾಡೋಕ್ಕೆ ಹೋಗ್ಬೇಡ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡ ಅಂತಂದು ನಿಮಗೆ ಸ್ವಲ್ಪ ಏನಂತಂದರೆ ಕಲಹಗಳು ಅನ್ನೋದು ಉಂಟಾಗುತ್ತೆ. ಕಲಹಗಳು ಯಾವ ಥರ ಉಂಟಾಗುತ್ತೆ ಅಂದರೆ ನೀವು ಒಂದು ವರ್ಕ್ ಪ್ರೆಷರಿಂದ ಇಷ್ಟು ದಿನ ಇದಾಗಿದ್ರಿ, ನಾವು ಯಾವುದೋ ಒಂದು ಉದ್ಯೋಗಕ್ಕೆ ಹೊಸದಾಗಿ ಏನೋ ಪ್ರಯತ್ನ ಮಾಡುವಂಥದ್ದು ಅನ್ನೋದು ಮಾಡ್ತಾ ಇರ್ತೀರ. ಅದನ್ನು ಈ ತಿಂಗಳು ಏನಿದೆ ನಿಮ್ಮ ಕುಟುಂಬಸ್ಥರೇ ನಿಮಗೆ ಸ್ವಲ್ಪ ತಡೆ ಹಿಡುವಂಥದ್ದಿದೆ. ಆಯಿತಾ? ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಅಂದರೆ ಹಣಕಾಸು ನಿಮಗೆ 100% ಬರುತ್ತೆ. ನೀವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿನೇ ಬರುತ್ತೆ. ಮತ್ತು ಬೀದಿ ಬಳಿ ವ್ಯಾಪಾರ ಮಾಡಿರುವಂಥವ್ರಿಗೆ ಅಂತಂದರೆ ಅದರಲ್ಲೂ ಬೀದಿ ಬಳಿಯಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಏನಂತಂದರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಅಂತಂದರೆ ಒಂದು ಬೇಕ್ರಿ ವಿಚಾರ, ಒಂದು ಏನಂದರೆ ಒಂದು ಪ್ರಾವಿಷನ್ ಸ್ಟೋರ್ ಅನ್ನೋದು ಇಟ್ಕೊಂಡಿರ್ತಾರೆ, ಒಂದು ಅಕ್ಕಿ ನವಧಾನ್ಯಗಳ ಅಂಗಡಿ ಅನ್ನೋದು ಇಟ್ಕೊಂಡಿರ್ತಾರೆ. ಅವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿದೆ ಧನುಸು ರಾಶಿಯವರಿಗೆ. ಮತ್ತು ಲಾಭ ಏನಿದೆ ಅಂತಂದರೆ ಲಾಭ ನಿಮಗೆ ಒಂದು 10% ಇತ್ತು ಅಂದರೆ ನಷ್ಟ ಅನ್ನೋದು ಒಂದು 2% ನಷ್ಟ ಅನ್ನೋದಿದೆ. ಸ್ವಲ್ಪ ಎಚ್ಚರವಾಗಿರಿ. ಇದಕ್ಕೆಲ್ಲದಕ್ಕೂ ಏನಂತಂದರೆ ಇಷ್ಟೆಲ್ಲ ಇದೆ. ನಿಮಗೆ ಏನಂತಂದರೆ ಆರೋಗ್ಯದಲ್ಲೂ ತುಂಬ ಚೆನ್ನಾಗಿದೆ. ಅಂತಂದರೆ ಮನೆಯಲ್ಲಿ ಸ್ವಲ್ಪ ಹಸ್ತಕ್ಷೇಪಗಳು ಉಂಟಾಗುತ್ತೆ. ಅದನ್ನು ನಿಮ್ಮ ಮನೆಯವರಿಂದ ಅಲ್ಲ, ಕುಟುಂಬಸ್ಥರಿಂದ ಅಲ್ಲ, ಹೊರಗಡೆ ವ್ಯಕ್ತಿಗಳಿಂದ ಸ್ವಲ್ಪ ಉಂಟಾಗುತ್ತೆ. ಅದರಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಏನಂತಂದರೆ ಇಷ್ಟೆಲ್ಲ ಇತ್ತು ಅಂತಂದರೆ ನಿಮಗೇನು ಸ್ವಲ್ಪ ಕೆಟ್ಟದಾಗುವಂಥದ್ದು ಇದೆ. ಅದಕ್ಕೆ ಏನಂತಂದರೆ ಸ್ವಲ್ಪ ಏನಂತಂದರೆ ನಿಮ್ಮ ರಾಶಿಯ ಅಧಿಪತಿ ಏನಿರ್ತಾನೆ ಗುರುವಿನ ಬೀಜ ಮಂತ್ರವನ್ನು ಹೇಳುವಂಥದ್ದು. ಗುರುವಿನ ಸ್ಥಾನದಲ್ಲಿರೋರಿಗೆ ಅಂತಂದರೆ ಸಾಯಿಬಾಬಾ ಆಗಿರ್ಬೋದು, ನಮ್ಮ ಆರಾಧ್ಯ ದೈವ ಅಂತ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅವರ ಆರಾಧನೆ ಮಾಡೋದ್ರಿಂದ ನಿಮ್ಗೇನಾದ್ರು ಸ್ವಲ್ಪ ಕೆಡುಕು ಉಂಟಾಗ್ತಾ ಇತ್ತು ಅಂತಂದರೆ ಅವರ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.